ನಾನಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀನಿ. ಮಂಡ್ಯಕ್ಕೆ ಯಾಕೆ ಬಂದಿದ್ದೀನಿ ಅಂತ ಬರ್ರಿ ಅಂತ ಮೇಡಮ್ ಮನೆಯಲ್ಲಿ ದೀಪಕ್ ಗೌಡನ್ ಮನೆಯಲ್ಲಿ ಅಂತ ಹೇಳಿ ಲೊಕೇಶನ್ ರೀಲ್ಸ್ ದೀಪಕ್ ಗೌಡ ಅಂದ್ರೆ ಹೊಡೋದು ಅಂತ ಸಿಲ್ಡರ್ಸ್ ಕೇಳಿದ್ರು ಹೇಳೋದು ನಮ್ದು ಇಂಗ್ಲಿಷಲ್ಲಿ 2 ಮಾತಾಡಿ ಹಾಗೆ ನೋಡೋಣ ಏನಾದ್ರು. ಹಾಯ್ ಹಲೋ ಫ್ರೆಂಡ್ಸ್, ವಾಟ್ ಆರ್ ಡೂಯಿಂಗ್? What are you talking? You're actually talking like a native speaker. ಇನ್ಸ್ಟಾಗ್ರಾಮಿನ ಸ್ಪೆಲ್ಲಿಂಗ್ ಏನಾದ್ರು ಹೇಳೋದಾದ್ರೆ ಎಲ್ಲಿ NS ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಹೂವಾಗಿ ಹುಟ್ಟಿರುವೆ ಕಾಯಾಗಿ ಬೆಳೆದಿರುವೆ, ಹೂವಾಗಿ ಹುಟ್ಟಿರುವೆ ಕಾಯಾಗಿ ಬೆಳೆದಿರುವೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಇಂಥವ್ಯಾ ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜನಧ್ವನಿ ಕನ್ನಡ. ನಾನು ನಿಮ್ಮ ಐಶು ಕೂಡ. ನಾನಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀನಿ. ಮಂಡ್ಯಕ್ಕೆ ಯಾಕೆ ಬಂದಿದ್ದೀನಿ ಅಂತ ಗೊತ್ತಾ? ನಾನಿವತ್ತು ದೀಪಕ್ ಗೌಡ ಅವ್ರನ್ನ ಮೀಟ್ ಆಗೋಕ್ಕಂತ ಬಂದಿದ್ದೀನಿ. ಸೊ ನಾನು ಅವ್ರ ಮನೆ ಮುಂದೆನೇ ನಿಂತ್ಕೊಂಡಿದ್ದೀನಿ. ಬನ್ನಿ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಅವ್ರನ್ನೇ ಮಾತಾಡಿಸ್ಕೊಂಡು ಅವ್ರನ್ನೇ ನೋಡ್ಕೊಂಡು ಹೋಗೋಣ ಬನ್ನಿ. ಏನು ಮಾಡ್ತಾ ಇರ್ಬೋದು ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅವ್ರಿಗೂ ಕೂಡ ಸರ್ಪ್ರೈಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾವು ಬಂದಿದ್ದು. ಬನ್ನಿ, ಅವರಪ್ಪ ಆ್ಯಕ್ಚುಲಿ ಮನೆ ಮುಂದೆನೇ ಕೂತ್ಕೊಂಡಿದ್ದಾರೆ. ಸೊ ಬನ್ನಿ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಹುಡ್ಕೋಣ ಅವ್ರನ್ನ. ಓ, ಇಲ್ಲೇ ಫೋನ್ ಯೂಸ್ ಮಾಡ್ತಾ ಕೂತಿದ್ದೀರಾ. ಹಾಯ್ ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಮೇಡಮ್, ಚೆನ್ನಾಗಿದ್ದೀರಾ? ಸಡನ್ ಶಾಕಬತ್ತಿ ಏನು ಹೇಳಿ ಸಡನ್ ಆಗಿ ಬಂದ್ಬಿಟ್ಟಿದ್ರೆ ಮೇಡಮ್. ಏನೋ ನೀವು ಹೆಂಗಿದ್ದೀರಾ ಅನ್ನೋದನ್ನ ಹಂಗೆ ತೋರ್ಸೋಣ ಅಂತ. ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ಬರ್ಡೇ ವಿಶ್ ಅಭಿಮಾನಿ ಕಳಿಸಿದ್ರು. ಬರ್ಡೇ ವಿಶ್ ಎಡಿಟ್ ಮಾಡ್ತದೆ, ನಮ್ಮ ಮದುವೆ ಅಂತೆ, ಅದಕ್ಕೆ ಕಳಿಸಿದ್ರು. ವಿಶ್ ಮಾಡ್ತಾ ಇದ್ದೀರಾ? ನನ್ನ ಮದುವೆ ಶ್ರೀಕಾಂತ್ ಅಣ್ಣ ಮದುವೆಗೆ ವಿಶ್ ಮಾಡಬೇಕು. ಮದುವೆಲಿ ಪ್ರೊಜೆಕ್ಟರ್ ಹಾಕ್ಸೋದು ಚೆನ್ನಾಗಿ ವಿಶ್ ಮಾಡಪ್ಪ. ಒಳಗಡೆ ಹೇಳಿ ಶ್ರೀಕಾಂತ್ ಅಣ್ಣ ಹಿಂಗೆ ಅಭಿಮಾನಿ ಕಳಿಸ್ತಾರೆ. ಅಭಿಮಾನಿಗಳೆಲ್ಲ ಕೆಲಸ ಪ್ರೀತಿನ ಒಂದು ಬರ್ಡೇ ವಿಷಯ ಒಂದು ಕೇಳ್ತಾರೆ, ಅದನ್ನು ಮಾಡ್ಕೊಬೇಕಲ್ವಾ? ಬೆಳೆದ್ಮೇಲೆ ನಾವು ಎಲ್ಲ ರಿಪ್ಲೈ ಮಾಡಿದ್ವಿ, ಎಲ್ಲ ಬರ್ಡೇ ವಿಷಯ ಪ್ರೀತಿ ಮಾಡ್ಕೊಡಿದ್ರೆ ಯಾರು ಇಲ್ಲ ಅನ್ನೋಕ್ಕಾಗಲ್ಲ, ಏನಕ್ಕಾಗಲ್ಲ. ಅದು ಎಡಿಟ್ ಮಾಡಿದ್ರೆ ನೀವು ಸಡನ್ ಮುಂದೆ ಮೇಡಮ್ ಹೋಗ್ಲಿ ಹೇಳ್ಬೇಕು ಸಡನ್ ಆಗಿ ಬಂದ್ಬಿಟ್ಟಿದ್ರೆ. ಥ್ಯಾಂಕ್ ಯು ಸೊ ಮಚ್, ತುಂಬ ಖುಷಿ ಇದೆ ಮೇಡಮ್. ಬರೀ ಆಕ್ಚುಲಿ ನಿಮ್ ನೋಡ್ಕೊಂಡು ಅದೆಲ್ಲ ಕೇಳ್ಕೊಂಬಂದ್ವಿ. ದೀಪಕ್ ಗೌಡನ್ ಮನೆಯಲ್ಲಿ ಅಂತ ಹೇಳಿದ್ರು. ಲೊಕೇಶನ್ ರೀಲ್ಸ್ ದೀಪಕ್ ಗೌಡ ಅಂದ್ರೆ ಹೊಡೋದು ಅಂತ ಸಿಲ್ಡರ್ಸ್ ಕೇಳಿದ್ರು ಹೇಳೋದು ಅನ್ನೋ ಒಂದು ಕನ್ಫ್ಯೂಸ್ ಇದೆ. ಮಂಡ್ಯ ಹತ್ರ ಎಲ್ಲರ ಕಳ್ಳಿದೆ, ಅಲ್ಲಿ ಹೋಗ್ಬೋದು, ಬುಗುತ್ ಕಳ್ಳಿನೇ ಬರುತ್ತೆ. ತುಂಬ ಖುಷಿ ಬಂದಿದ್ದಕ್ಕೆ ಪ್ರೀತಿ ಅಭಿಮಾನಿ ಫೋನಲ್ಲಿ ನೋಡ್ತಾ ಇದೆ. ಸಡನ್ ಆಗಿ ಅವತ್ತು ಒಂದು ದಿವಸ ಹೇಳಿದ್ರಿ, ಸಡನ್ ಆಗಿ ಬಂದ್ಬಿಟ್ರೆ ಗೊತ್ತ ಕಣ್ಣಿಡಿಕಾಗಿಲ್ಲ. ತುಂಬ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಹೆಚ್ಚಿಗಿಲಿ ಮೇಡಮ್, ಬರ್ರಿ ಅಂತ ಮೇಡಮ್. ಎಲ್ಲ ಓಕೆ ಮೇಡಮ್. ದೀಪಿಕಾ ಪಡೆಕೊಂಡಿಂದ ಒಂದು ರೇಂಜ್ ಮೀರಿಸ್ತೀರಾ, ಅಷ್ಟು ಕ್ಯೂಟಾಗಿ ಮುದ್ದಾಗಿದ್ದೀರಾ. ತುಂಬ ಖುಷಿ ಇದೆ. ಇಷ್ಟೊಂದು ಬ್ಯೂಟಿ ಇದೆಲ್ಲ. ಬ್ಯೂಟಿ ಅಂದ್ರೆ ಯಾವ ಸೊಪ್ಪು ಯೂಸ್ ಮಾಡ್ತಾರೆ, ಏನು ಕತೆ ಇಷ್ಟು ಹೆಂಗಾಗಿ ಬರ್ರಿ ಇಂಥವೇ ಮೇಡಮ್. ಮತ್ತೆ ಸಮಾಚಾರ ಹೆಂಗಿದ್ದೀರಾ? ಸೂಪರ್ ಮೇಡಮ್, ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ನೀವೇ ಆಗಿದ್ದೀರಿ? ಏನು ಕತೆ ಏನು ಸಮಾಚಾರ? ನಾವು ಬೆಂಗಳೂರಲ್ಲಿ ಆಗಿದೆ, ಮಳೆ ಬೆಳೆ ಆಗಿದೆ, ಏನು ಕತೆ ಏನು ಸಮಾಚಾರ? ಖುಷಿ ಲಕ್ಷ್ಮಿ ಸೋಕೆ ನಮ್ಮ ಮಳೆಯಲ್ಲಿ ಇದೇ ಇರುತ್ತೆ, ಗೇಮೆಗಳು ಕೆಲಸಗಳು ಇದೇ ಇರುತ್ತೆ. ನೀವು ಆಲ್ಮೋಸ್ಟ್ ಇನ್ನೇನು ಕೆಲಸಕ್ಕೆ ಡೈರಿಗೆ ಹೋಗಬೇಕು, ಅಲ್ಲಿ ಹಸುಗೆ ಅಡ್ಕೊಳ್ಬೇಕು, ದನ ಕರ ಮೇಗೆ ಹೋಗ್ಬೇಕು. ಹೋಗು ಏನೋ ಸಮಯ ಆಯಿತು, ಇನ್ನು ಬರ್ಡೇ ವಿಷಯ ನೈಟ್ ಮದುವೆ ಐತಂತೆ, ಅದನ್ನು ವೀಡಿಯೋ ಮಾಡ್ಕೊಡಿ ಅಂತ ಅದು ಮಾಡಿದ್ರು. ಅದಕ್ಕೆ ಮಾಡ್ಕೊಡೋ ಅಂದ್ಕೊಂಡೆ. ಸತಿ ಸಡನ್ನಾಗಿ ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಬರ್ರಿ ಇಂಥವೇ. ಥ್ಯಾಂಕ್ ಯು ಸೊ ಮಚ್. ಪ್ರೀತಿ ಅಭಿಮಾನಿಗೆ ಬಡಬಾಯಿನ ಅಲ್ಲಿಂದ ಹಿಡ್ಕೊಂಡು ಚಿಕ್ಕ ಇಂಟರ್ವ್ಯೂ ಮಾಡ್ತಿದ್ದ, ತುಂಬ ಖುಷಿ ಆಯಿತು. ಹೆಂಗೆ ಇರಲಿ, ತುಂಬ ಖುಷಿ ಆಯಿತು. ನಾವಿವತ್ತು ದೀಪಕ್ ಗೌಡ ಅವರ ಮನೆ ಹೋಮ್ ಟೂರ್ ಮಾಡ್ತಿದ್ದೀವಿ. ಸೊ ಈ ಮನೇಲಿ ಏನೇನಿದೆ ಅಂತ ಅವರೇ ಪರಿಚಯ ಮಾಡ್ಕೊಡ್ತಾ ಹೋಗ್ತಾರೆ. ಬನ್ನಿ. ಸೊ ನಿಮ್ಮ ಮನೆ ತೋರಿಸಿ, ಎಲ್ರಿಗೂ ವೀಕ್ಷಕರು ಕಾಯ್ತಾ ಇರ್ತಾರೆ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಮನೆ. ಚಿಕ್ಕದು ಏನಿಲ್ಲ, ಇವಾಗ ಜಸ್ಟ್ ಇವಾಗ ಒಂದು 6 ತಿಂಗಳಾಯಿತು. ನಿಮಗೂ ಗೊತ್ತಿದೆ, ಗುರುಪ್ರವೇಶ ಎಲ್ಲ ಕರೆದಿದೆ, ಬಂದಿದೆ, ಮಾಡಿದ್ವಿ. ಒಂದೊಂದು ಮಾಡ್ಕೊಂಡಿದ್ದೀವಿ. ಒಂದಪ್ಪ ಮನೆ ಕಟ್ಟಿಸ್ತೋ, ಒಂದಪ್ಪ ಪೇಂಟಿಂಗು, ಒಂದಪ್ಪ ಸೋಫಾ ಸೆಟ್ಟು, ಒಂದಪ್ಪ ಕಲ್ಲು ಹಾಕ್ಸಿ ಇವಾಗ ಆಲ್ಮೋಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇದು ನನ್ನ ಅಭಿಮಾನಿಗಳು ನನ್ನ ಕಣ್ಣು ಹಿಡಿದು ಮಾತಾಡಿಸಿ ಎಲ್ಲ ಕಡೆ ಕಬಡ್ಡಿ ಟೂರ್ನಮೆಂಟ್ ಆಗಲಿ, ಎಲ್ಲ ಒಂದು ಇದು ಆರ್ಕೆಸ್ಟ್ರಾ ಗಣಪತಿ ಹೋಗುತ್ತೆ, ಇಲ್ಲ ಪ್ರತಿಯೊಂದು ಗಿಫ್ಟು ಅಭಿಮಾನಿ ಕೊಟ್ಟಿರೋದು. ಇದು ಗಿಫ್ಟು ತುಂಬ ಖುಷಿ ಆಯಿತು. ಪ್ರೀತಿಯಿಂದ ಮಾತಾಡ್ತಿದ್ದ ನೆನಪಾಗಿ ಎಲ್ಲ ಕೊಟ್ಟಿದ್ರೆ. ಇದು ಅಣ್ಣನೊಂದು ಬಿಟ್ಟರೆ ಇದೆಲ್ಲ ಪ್ರತಿಯೊಂದು ಎಲ್ಲ ಇದು ನಮ್ಮದೇ ಕೊಟ್ಟಿದ್ದು. ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ನೋಡ್ಕೊಂಡು, ಚೆನ್ನಾಗಿ ಮಾತಾಡಿಸಿ, ಚೆನ್ನಾಗಿ ಕರ್ಕೊಂಡೋಗಿ ಫಂಕ್ಷನ್ ಇಲ್ಲ ಆಗಲಿ ತುಂಬ ಚೆನ್ನಾಗಿ ನೋಡಿದ್ರೆ ಹೋದರೆ. ನಾನು ಯಾವತ್ತೂ ಅಭಿಮಾನಿ ದೇವರುಗಳು ಯಾವಾಗ ಚಿರವಣಿ ಇರ್ತೀನಿ. ಅವ್ರ ಪ್ರೀತಿ ಸಪೋರ್ಟ್ ಅವ್ರು ಇರೋದ್ರಿಂದ ಇಷ್ಟೊಂದು ಬೆಳೆಗೆ ಸಾಧ್ಯ. ಎಲ್ಲರೂ ಅವ್ರ ಹೃತ್ಪೂರ್ವ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಅಭಿಮಾನಿಗಳೇ. ನಮ್ಮನೆ ದೇವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ, ಕಷ್ಟಕ್ಕೆ ಸುಖಕ್ಕೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಅವಾಗ ಯಾವಾಗ ನಾನು ಅವ್ರು ಚಿರವಣಿ ಇರ್ತೀನಿ, ತುಂಬ ಹೆಲ್ಪ್ ಮಾಡಿದ್ರೆ. ತುಂಬ ಖುಷಿ ಆಯಿತು. ಯಾವಾಗಲಿದ್ರು ಏನೇ ಇದ್ರು ನಾನು ಯಾವಾಗಲೂ ಗಿಚ್ಚಿ ಗೀಲಿಗಿಲಿ
ಮೀಡಿಯಾಗೆ ನಮ್ಮ ಅಭಿಮಾನಿಗಳಿಗೆ ಇರ್ತೀನಿ ತುಂಬ ಖುಷಿ ಆಯ್ತು ಮೇಡಮ್. ಎಲ್ಲ ಎಷ್ಟೇ ಸಪೋರ್ಟ್ ಆಗಲಿ ಒಂದು ಕೇಸ್ ಆಗಿತ್ತು, ಆ ಕೇಸಲ್ಲೂ ತುಂಬ ಟ್ರೋಲ್ ಮಾಡಿ ತುಂಬ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಹೆಲ್ಪ್ ಮಾಡಿ ಏನೇ ವಿಷಯ ಏನೇ ಬರ್ತಾರೆ ತುಂಬ ಖುಷಿ ಆಗುತ್ತೆ. ಆಮೇಲೆ ನಿಮ್ಗೆ ಗೊತ್ತಾ ನಮ್ಮ ಅಭಿಮಾನಿಗಳು ದಿನಕ್ಕೊಬ್ಬರು ನೋಡಕ್ಕೆ ಬರ್ತಾರೆ. ಯಾರು ಇವತ್ತೊಬ್ಬರು ಯಾರೋ ಬರ್ತೀನಿ ಅಂದರೆ ಸ್ವಲ್ಪ ಲೇಟ್ ಆಯಿತು ಬರಲ್ಲ. ಬಂದಾಗ ನಮ್ಮ ಹಳ್ಳಿ ಕಡೆ ಕಬ್ಬು ಜ್ಯೂಸ್ ಅವ್ರು ಕೊಡ್ತಾರೆ, ಸಿಟಿಯಲ್ಲಿ ಕಬ್ಬು ಜ್ಯೂಸ್ ಕೊಟ್ಟಿದ್ದಾರಲ್ಲ ಅಲ್ಲಿ ಕಾಸು ಕೊಡ್ತಾರೆ. ಇಲ್ಲ ಹಳ್ಳಿ ಕಡೆ ನ್ಯಾಚುರಲ್ ಕಬ್ಬು ಜ್ಯೂಸು ಅವ್ರು ಹೊರಗಡೆ ಕರ್ಬೋದು. ನಮ್ಮ ಬುಗ ಸುರಂಗ ಮಾರ್ಗ ಹಸು ದನಕರ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಇದೆ ನಮ್ಮ ಚಿಕ್ಕ ಮನೆ ಆಲ್ಮೋಸ್ಟ್ ಇದೆ, ಎಲ್ಲಿದೆ ಹಿಂಗಿದೆ ಹೊರಗಡೆ ಬನ್ನಿ. ಹೊರಗಡೆ ಇದು ಶೋಕೇಶು, ಇಲ್ಲಿ ಒಂದು ರೂಮ್ ಇದೆ, ಇಲ್ಲೆಲ್ಲ ಕಬೋರ್ಡ್ಗಳು ಹಾಕಿದ್ದಾರೆ, ಸೋಫಾ ಸೀಟ್ಗಳು. ಇಲ್ಲೊಂದು ರೂಮ್ ಇದೆ, ಇಟ್ಸ್ ಓಕೆ. ಇಲ್ಲಿ ಒಂದು ರೂಮ್ ಇದೆ, ಇದು ಇಲ್ಲೊಂದು ಕಬೋರ್ಡ್ ಇದೆ, ಇದು ಒಂದು ಹಾಲ್ ಥರ. ಅಲ್ಲಿ ಹಿಂದೆಗಡೆ ಬೇರೆ ಇದ್ರೆ ಇದು ಅಡುಗೆ ಮನೆ. ಮೇಡಮ್ ಇದು ದೀಪಕ್ ಗೌಡ ಅವರು ಯಾವಾಗಲೂ ಅಡುಗೆ ಮಾಡ್ತಾನೆ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಡಮ್ ಇದ್ರೆ ಒಂದು ಸ್ಮಾಲ್ ಒಂದು ಕಾಫಿ ಟೀ ಕುಡಿಲ್ಲ ಅನ್ನೋರು, ಸಿರಿಯಲ್ ಕುಡಿಲ್ಲ ಗೊತ್ತು, ಆಲ್ಮೋಸ್ಟ್ ಕುಡಿಲ್ಲ ಅನ್ನೋದು. ಅದಕ್ಕೆ ನಮ್ಮ ಮನೆಯೇ ಹಬ್ಬ ಆಗಿತ್ತು. ಒಂದು ಗೊತ್ತಲ್ಲ ಎಮ್ಮಿ ಗಿಚ್ಚಿಗಿಲಿ ಉಂಡೆ ಯಾವುದೋ ಗೊತ್ತೇಳಿ ತೆಮಿಟ್ ಉಂಡೆ ಅಂತ ನನ್ನ ಹೆಸರು ಐತೆ. ಬಿಸ್ಕೆಟ್ ಕೊಟ್ಟಿದ್ದೀನಿ, ಲೈಟ್ ಆಗ್ತಾನೆ ಇದ್ರೆ ಹೇಗಿದೆ ಮೇಡಮ್? ಸ್ವಲ್ಪ ಟೇಸ್ಟ್ ನೋಡಿ ಮೇಡಮ್. ಎಮ್ಮಿ ನಮ್ಮ ತೆಮಿಟ್ ಉಂಡೆ ಹೇಗಿದೆ ಹಳ್ಳಿದು ನ್ಯಾಚುರಲ್? ಟಮಟ ಅಂತೀವಿ ನಮ್ಮ ಸೈಡು. ನಮ್ಮದು ತೆಮಿಟು. ನಮ್ಮದು ಓಕೆ. ಇದು ಈ ಕಡೆ ಸೈಡು ಬ್ಯಾಕು. ಬನ್ನಿ ಹೊರಗಡೆ ಹೋಗೋಣ, ಹೊರಗಡೆ ಪರಿಚಯ ಮಾಡಿಸ್ಕೊಡ್ತೀನಿ. ಇದು ಅಭಿಮಾನಿಗಳು ನನಗೆ ನನ್ನ ಅಭಿಮಾನಿಗೆ ಹೆಲ್ಪ್ ಮಾಡಿ ನನಗೆ ಬೈಕ್ ತೊಗೊಂಡಿರೋದು ಅಭಿಮಾನಿಗಳು. ಇಲ್ಲಾಂದ್ರೆ ಅರ್ಧ ಕೈ ಕೊಟ್ಟಿದ್ದಾರೆ, ಅರ್ಧ ಕೊಡ್ತೀನಿ ಬಿಟ್ಟು ಅರ್ಧ ಕೈ ಕೊಟ್ಟು ಅರ್ಧ ಹೆಲ್ಪ್ ಮಾಡಿದ್ದಾರೆ ತುಂಬ ಇದ್ದಾರೆ. ಇಲ್ಲಾಂದ್ರೆ ಅಭಿಮಾನಿ 60,000 ಹೆಲ್ಪ್ ಮಾಡಿದ್ದಾರೆ. ನಾನು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಕ್ಯಾಶ್ ನೋಡ್ಕೊಬಿಟ್ಟು ಅಭಿಮಾನಿಗಳು ಹಾಕಿ ಕೊಟ್ಟು ಗಿಫ್ಟ್ ಒಂದು ಅವ್ರು ಕೊಟ್ಟಿದ್ದಾರೆ. ತೆನ್ವೈದ್ಯ ಚಿರುಣಿ ತುಂಬ ಎಲ್ಲರಿಗೆ ಇಲ್ಲ ಅಂತ ಹೇಳಿದ. ಸ್ವಲ್ಪ ಜನ ಕೊಡ್ತೀನಿ ಬಿಟ್ಟು ಅರ್ಧ ಕೈ ಎತ್ತಿದ್ರು, ಬೇಜಾರಿಲ್ಲ. ಅದಕ್ಕೆ ಅವ್ರ ಕಷ್ಟ ಪರಿಸ್ಥಿತಿ ಏನಿರ್ತಾರೆ ಅದು ನಾವು ತಿಳ್ಕೊಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ಅವ್ರ ಪರಿಸ್ಥಿತಿ ಆ ಸಿಚುವೇಷನ್ ಏನಿರುತ್ತೆ ಗೊತ್ತಿಲ್ಲ. ಆದರೂ ಕೊಡ್ತೀನಿ ಒಪ್ಕೊಂಡು ಕೊಡೋದ್ರ ಪರವಾಗಿಲ್ಲ, ಏನಿರ್ತದೆ ಅದಕ್ಕಿಲ್ಲ. ಮಿಕ್ಕಿದ್ರು ಹೆಲ್ಪ್ ಮಾಡಿದ್ದಾರೆ. ತುಂಬ ಜಾಸ್ತಿ ಅಂದರೆ ಹೊರಗಡೆ ದೇಶದಿಂದ ಮೇಡಮ್ ನಮ್ಮ ಬೆಂಗಳೂರು ಇದ್ದು ಹೊರಗಡೆ ದೇಶದಲ್ಲಿ ಹೋಗಿದ್ದಿಲ್ಲ, ಅವ್ರು ತುಂಬ ಹೆಲ್ಪ್ ಮಾಡಿ. ನಾನು ಜಾಸ್ತಿ ಬಾಯ್ಸ್ಗಿಂತ ಮೇಡಮ್ ಬೇರೆ ಹೆಲ್ಪ್ ಮಾಡಿರೋದು ಬೈಕೆ. ಇದಕ್ಕೆ ಒಂದು ಇಲ್ಲಾಂದ್ರೆ 65,000 ಅಮೌಂಟ್ ಹಾಕಿದರೆ, ಅದರ ಹೆಸರಾಗಿ ಉಳ್ಕೊಂಡಿದ್ದಾರೆ. ಅದನ್ನ ಹಾಕಿದರೆ ನಾನು ಸ್ವಲ್ಪ ಗೇಸ್ ಇಟ್ಟಿದ್ದು ಒಂದು 20,000 ಹಾಕಿದೆ, 90,000 ಹಾಕಿ ತೊಗೊಂಡೆ. ಮಿಕ್ಕಿದ ಸ್ವಲ್ಪ ಲೋನ್ ಹಾಕಿದ್ದೀನಿ. ಇದು ಕೊಟ್ಟಿದ್ರೆ ನಮ್ಮ ಅಭಿಮಾನಿ ಕೊಟ್ಟಿದ್ದು ಒಂದು ಗಿಫ್ಟ್. ಇದು ನಾನು ಸಾವಿರವರೆಗೂ ಚಿರಋಣಿ ಆಗಿರ್ತೀನಿ. ಒಂದು ಗಿಫ್ಟ್ ಅಂದರೆ ನಮ್ಮ ಹಳ್ಳಿಯಲ್ಲಿ ಟೈಮ್ ಪಾಸ್ಗೆ ಬಸ್ ಇಲ್ಲ, ಅಡ್ಡ ಕಡೆ ಹೋಗ್ಬೋದು, ದಿನ ಒಬ್ಬರು ದಿವಸ ಒಬ್ಬರು ನಿಲ್ಲಿಸಲ್ಲ. ಅದಕ್ಕೋಸ್ಕರ ಬೈಕ್ ತೊಗೊಂಡೆ. ಈಗ ಅರ್ಜೆಂಟ್ ಈಗ ಬೆಂಗಳೂರಿಗೆ ಹೋಗ್ಬೇಕಿದ್ದು, ಮಂಡ್ಯಕ್ಕೆ ಹಾಕ್ಬಿಟ್ಟು ರೇಣುಗೆ ಹಾಕ್ಬೋದು ಹೋಗ್ಬೋದು. ನಮ್ಮ ಹಳ್ಳಿ ಇದು ನೋಡಿ, ಇದು ನಮ್ಮ ಬೀಜದ ಹಾಕಿದೆ. ಒಂದು ಇದು ಗೊತ್ತಾ ನಿಮಗೆ? ಪಡವಲಕಾಯಿ ತುಂಬ ಒಳ್ಳೆಯದು. ಮನೇಲಿ ಯಾವ ಥರ ಬೀಜದ ಹಾಕಿದ್ದು ಪಡವಲಕಾಯಿ. ಇದು ನಮ್ಮ ಹಳ್ಳಿ ಬೇರೆ ಫ್ರೀಡಮ್ ಇದ್ದಾಗ ಇದು ಬನ್ನಿ. ನಿಮ್ಮ ದೊಡ್ಡಮ್ಮ ಹೋಗ್ತಾರೆ, ಹಸು ಕರೆಯಾಗ ಪರಿಚಯ ಕೊಡ್ತೀನಿ. ಎಸ್ ಕಮ್. ಬರ್ದೇಮ್ಮ ಹಂಗೆ ನಿಮ್ಮ ಸರು ಸುಮ್ಗಿರಿ ನೋಡಿ ಫ್ರೆಂಡ್ಸ್. ಇದು ಹಸುಕರ ದನಕರ ನಮ್ದು ಇವ್ರು ಭಾರತೀಯ ಯಾವಾಗಲೂ ಹೆಲ್ಪ್ ಮಾಡ್ತಾರೆ. ದನಕರಿಗೆ ಎಲ್ಲಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಹಸು ದನಕರಿಗೆ ಇವ್ರು ಏನೇ ಇದ್ರು ವೀಡಿಯೋ ಮಾಡುವಾಗ ತುಂಬ ಹೆಲ್ಪ್ ಮಾಡ್ತಾರೆ. ಹಳ್ಳಿ ಹೋಗ್ತದೆ ನೋಡಿ, ಇಲ್ಲಿ ಮೇಕೆ ಬರ್ತದೆ, ಇಲ್ಲಿ ಮೇಕೆ ಬರ್ತದೆ. ನಮ್ಮ ದೊಡ್ಡಮ್ಮಂದ್ರೆ ಆಗಲೇ ಮೇಕೆ ಮೇಯಿಸ್ಕೊಂಡು ಮೊದಲನ್ನ ಫ್ರೀ ಮಾಡ್ಕೊಂಡು ಆಡೋಡ್ಕೊಂಡು ಬರ್ತಾರೆ ಮೇಯ್ತಾರೆ. ಹಳ್ಳಿ ಜೀವನ ಅಂದರೆ ಈ ಥರ ಒಂದು ತನ ಟೈಮು ವೇಸ್ಟ್ ಮಾಡಲ್ಲ. ತುಂಬ ಅದ್ಭುತವಾಗಿದೆ ನೋಡಿ. ಎಲ್ಲ ನ್ಯಾಚುರಲ್ ಆಗಿ ಹೋಗ್ತದೆ. ಆಗಲೇ ಮಧ್ಯಾಹ್ನ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸು ಮಧ್ಯಾಹ್ನ ಹೋಗಿ 10 ಗಂಟೆಗೆ ಹೋಗಿ 4 ಗಂಟೆಗೆ ಮೇಯಿಸ್ಕೊಬರ್ತಾರೆ. ಹಳ್ಳಿ ಜೀವನ ಅಂದರೆ ಒಂದು ಕ್ಷಣ ಟೈಮ್ ವೇಸ್ಟ್ ಮಾಡಲ್ಲ. ಬನ್ನಿ ಹೊಲ್ದಾಗ ತೋರಿಸೋಣ ಬನ್ನಿ. ಎಷ್ಟು ಓ, ದಿಲೀಪ್ ಗೌಡ ದೀಪಕ್ ಗೌಡ ಅಂತ ಬೇರೆ ಹಾಕೋಬಿಟ್ಟಿದ್ಯಾ? ಹೌದು, ಅವ್ರ ಮನೆಗೆ ಹೆಸರನ್ನೇ ಹಾಕೋಬಿಟ್ಟಿದ್ದಾರೆ, ದೀಪಕ್ ಗೌಡ ದಿಲೀಪ್ ಗೌಡ ಅಂತ. ಇಂಗ್ಲೀಷಲ್ಲಿ 2 ಮಾತಾಡಿ ಹಾಗೆ ನೋಡೋಣ ಏನಾದರೂ. ಹಾಯ್ ಹಲೋ ಫ್ರೆಂಡ್ಸ್, ವಾಟ್ ಆರ್ ಡೂಯಿಂಗ್? ಇನ್ಸ್ಟಾಗ್ರಾಮಿನ ಸ್ಪೆಲ್ಲಿಂಗ್ ಏನಾದರೂ ಹೇಳೋದಾದ್ರೆ ಎಲ್ಲಿ ಬೆಳೆಯೋರನ್ನ ಬೆಳೆಸ್ಕೊಡಲ್ಲ, ತಾವು ಬೆಳೆಯಲ್ಲ, ಬೆಳೆಯೋರು ಬೆಳೆಸ್ಕೊಡಲ್ಲ.